ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾ ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಮತ್ತೇನ್ರಪ್ಪ ಸಮಾಚಾರ? ನಾನಂತರೂ ತುಂಬಾ ದಿನದಿಂದ ವಿಡಿಯೋ ಮಾಡಿದ್ದಿಲ್ಲ, ದಯವಿಟ್ಟು ಕ್ಷಮಿಸಿರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರ ಯಾವುದೋ ಒಂದು ಕಾರಣದಿಂದಾಗಿ ನಾ ವಿಡಿಯೋ ಮಾಡೋದ್ ನಿಂದ್ರಿಸಿದೆ. ಅದಕ್ಕ ಇವತ್ತಿನ ಹಿಡಿದು ಮತ್ತ ಹಳ್ಳಿ ಸ್ಟಾರ್ಟ್ ಮಾಡತ್ತೀನಿ ನನ್ನ ಜರ್ನಿಯನ್ನ. ಅದು ನಿಮ್ ಜೊತೆ ನಂಗೆ ತುಂಬಾ ಖುಷಿ ಆಗತ್ತದ. ಮತ್ತ ಅದ್ರೊಳಗೆ ಖುಷಿ ಒಳಗ ಒಂದು ದುಃಖದ ಸಂಗತಿಯನ್ನು ಹೇಳ್ತೀನಿ. ಏನಪ್ಪಾ ಅಂದ್ರ ಸ್ನೇಹಿತರೆ, ಇಷ್ಟು ದಿನ ನಾ ಕರ್ನಾಟಕದಾಗಿದ್ದೆ, ಈಗ ಮಹಾರಾಷ್ಟ್ರಕ್ಕೆ ಬಂದೀನಿ, ಮಹಾಬಲೇಶ್ವರದಾಗ. ಸ್ನೇಹಿತರೆ, ಇಲ್ಲಿ ನನ್ನ ಹತ್ರ ಒಂದೆರಡು ನಾಯಿ ಸಾಕಿದ್ದೆ. ಆ ನಾಯಿಗಳಲ್ಲಿ ಒಂದು ನಾಯಿ ಹೆಸರು ಸಿಂಬಾ, ಒಂದು ನಾಯಿ ಹೆಸರು ಚಾರ್ಲಿ ಇತ್ತು. ಆ ಚಾರ್ಲಿ ಅನ್ನೋ ನಾಯಿ, ಸಿಂಬಾನ ನಾಯಿ ಎರಡೂ ಹುಟ್ಟದಾಗ ಹಿಡ್ದೆ ತಂದಿದ್ದೇವೆ. ಅದಕ್ಕೆ ಸಣ್ಣ ಸಣ್ಣ ಇದ್ದು ಕುನ್ನಿಗಳು. ಈಗ ದೊಡ್ಡ ಆಗ್ಯಾವು. ದೊಡ್ಡ ಆಗನಿದ್ರ ಯಾವುದೋ ಒಂದು ಅದ್ರ ಟೈಮ್ ಸರಿ ಇಲ್ಲ, ನಮಗೆ ಗೊತ್ತಿಲ್ಲ. ಆದ್ರ ಸಿಂಬಾನ ನಾಯಿ ನಮ್ಮಿಂದ ದೂರ ಆಗ್ಯದ. ಅದು ದೂರ ಹೆಂಗಾಗ್ಯದಪ್ಪ ಅಂದ್ರ, ರಾತ್ರಿ ಏನು ಹುಲಿ ಒಯ್ದದೇನು ಗೊತ್ತಿಲ್ಲ, ಆದ್ರೇನು ಮನುಷ್ಯರು ಒಯ್ದಾರತ್ತೇನು ಗೊತ್ತಿಲ್ಲ. ಅದಕ್ಕೆ ಅದು ನಮ್ಮಿಂದ ದೂರಾಗಿ ಇವತ್ತಿಗೆ 4 ದಿನ ಆಯ್ತು. ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತದೆ. ಯಾಕಪ್ಪ ಅಂದ್ರೆ ಅದು ನಾರೇ ಭಾಳ ಹಚ್ಕೊಂಡಿದ್ದೆ. ಅದಕ್ಕೆ ಕಂಡಪಟ್ಟಿ ಫ್ರೆಂಡ್ಲಿ ಆಗಿತ್ತು ನಾಯಿ. ಈಗ ಅದು ಇಲ್ಲ, ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತದ. ಮತ್ತು ಅದ್ರೊಳಗ ಅದ್ರ ಜೊತೆ ಇದ್ದ ನಾಯಿ ಚಾರ್ಲಿ ಇನ್ನೂವರೆತನ ಊಟನೇ ಮಾಡಿಲ್ಲ. ಅದು 4 ದಿನ ಆಯ್ತು. ಅದಕ್ಕರೆ ಕಂಡಪಟ್ಟಿ ನೋವಾಗ್ಯದ ಅಂತೇಳಿ ನನಗೆ ಅನಿಸ್ಲತ್ತದ. ಸ್ನೇಹಿತರೆ, ನಮ್ಮ ಚಾರ್ಲಿ ಅನ್ನೋ ನಾಯಿ ನಿಮ್ಗೆ ತೋರಿಸ್ತೀನಿ. ಅದು 4 ದಿನದಿಂದ ಏನು ಒಂದು ಸ್ವಲ್ಪನೂ ತಿಂದಿಲ್ಲ, ಒಂದು ತೊಟ್ಟು ಹನಿ ನೀರು ಸುದಕ್ಕೆ ಕುಡ್ದಿದ್ದಿಲ್ಲ ಅದು. ಅದಕ್ಕೆ ಹಂಗೆ ಹಿಂಗೆ ಮಾಡಿ ಜೋರ ಮೇಲೆ ನೀರು ಕುಡಿಸಲತ್ತೀವಿ. ಅದು ಊಟರೇ ಮಾಡಲಾಗ್ಯದ. ಅದು ನಮ್ಮ ಚಾರ್ಲಿ ಅನ್ನೋ ನಾಯಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ಚಾರ್ಲಿ, ಏ ಚಾರ್ಲಿ, ಬಾ ಬಾ. ನೋಡಿ ಸ್ನೇಹಿತರೆ, ನೋಡ್ರಿ, ಇದು ಚಾರ್ಲಿ ಅನ್ನೋ ನಾಯಿ. ಇದು ಆದಲ್ಲ, ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ಯದ. ಅದಕ್ಕೆ ಅದ್ರೊಳಗ 4 ದಿನದಿಂದ ಏನು ಊಟನೇ ತಿಂದಿಲ್ಲ ಅದು. ಅಂದ್ರೂ ನೋಡ್ರಿ, ನಾ ಯಾಕಡೆ ಹೋಗ್ತೀನಿ ಆ ಕಡೆ ಬರ್ತದ ಪಾಪ. ಅದ್ರ ನೋಡಿ ನನ್ಗೆ ಅಳು ಬರ್ಲತ್ತದ. ಏನ್ ಮಾಡ್ಬೇಕು ಗೊತ್ತಾಗಲ್ಲಾಗ್ಯದ. ಅದಕ್ಕೆ ಯಾರು ಒಯ್ದಾರ ಏನ್ ಮಾಡ್ಯಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಒಯ್ದಿರಂದ್ರೆ ಚಂದ, ಯಾಕಂದ್ರೆ ಅಲ್ಲೇ ಚಂದಾಗಿರ್ತದೆ ಪಾಪ ಅಂತ ಹೇಳ್ತೀನಿ. ಅದೇ ಒಂದು ಭಾಳ ಬೇಜಾರಲ್ತದ. ಏನ್ ಮಾಡೋದು ಸ್ನೇಹಿತರೆ, ಮತ್ತ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತೀನಿ. ಇವತ್ತಿನ ಹಿಡಿದು ನನ್ನ ಡೈಲಿ ಬ್ಲಾಗ್ ಚಾಲು ಮಾಡತ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಸಾರಿ ಕೇಳ್ತೀನಿ. ಮತ್ತ ಮುಂದಿನ ವಿಡಿಯೋದಾಗ ಸಿಗಮ್ಮ. ಅಲ್ಲಿ ತನಕ ಕಾಯ್ತಾ ಇರಿ. ನಮಸ್ಕಾರ.